ಬಹುತೇಕ ನಾನಿಲ್ಲಿ 96 ಆಸುಪಾಸಿನಲ್ಲಿ ಇದೇ ತಾಲೂಕಿನಲ್ಲಿ ಕೆಲಸ ಮಾಡ್ತಿದ್ದೆ 96ನೇ ಇಸ್ವಿಯಲ್ಲಿ. ಆಗ ಈ ದೊಡ್ಡಿಯಲ್ಲಿ ಇಷ್ಟೊಂದು ಕಾನ್ವೆಂಟ್ಗಳು ಇರಲಿಲ್ಲ. ನನಗೆ ಕಾಣಿಸ್ತಿದ್ದು ಯಾವುದಂದ್ರೆ ಕ್ಯಾಂಪ್ಸುಗರ್ದು ಈ ಫ್ಯಾಕ್ಟ್ರಿ ಅವ್ರದ್ದೊಂದು ಕಾನ್ವೆಂಟ್ ಇದೆ, ಅದೊಂದು ಭಾರತೀಯವ್ರದ್ದೊಂದು. ಈ ಎರಡೇ ಕಾನ್ವೆಂಟು ನನಗೆ ಇಲ್ಲಿ ಓಡಾಡುವಾಗ ಕಾಣಿಸ್ತಿದ್ವು. ಬಹುತೇಕ ಇವತ್ತು ಒಂದು 10-12 ಇರ್ಬೋದೇನೋ ಅಂತ ಅನ್ಸುತ್ತೆ. ಸಂದಿಲೆಲ್ಲ ಇದ್ದಾವೆ, ಸಂದಿಲೆಲ್ಲ ಇದ್ದಾವೆ. ಇವರೆಲ್ಲರೂ ಬೆಳೆಸ್ತವ್ರು ಯಾರು? ಸರ್ ಹೇಳಿದ್ರಲ್ಲ ಮೊದ್ಲೇ, ಮಕ್ಕಳೇ ಇಲ್ದ ಹೋಗಿದ್ರೆ ಶಾಲೆ ಹುಡ್ತಾನೆ ಇರ್ಲಿಲ್ಲ, ಶಾಲೆನೇ ಇರ್ತಿರ್ಲಿಲ್ಲ. ಬೆಳೆಸ್ತವ್ರು ಯಾರು? ಇವರೆಲ್ಲರೂ ಬೆಳೆಸ್ತವ್ರು ಯಾರು? ನಾವೇ. ನಾವೊಂದು ಇಲ್ಲಿ ಬಂದಿರೋರಲ್ಲ, ಅದೊಂದು ಬೆಳೆಸುವಂತ ಒಂದು ವರ್ಗ ನಮ್ಮ ಒಳಗಡೆ ಇದೆ, ಬೆಳೆಸ್ತವ್ರು. ಬಹುತೇಕ ಅವ್ರಿಗೂ ಒಂದು ಆಲೋಚನೆ ಒಂದಿನ ಬರುತ್ತೆ, ಬೆಳೆಸಿದ್ದು ನಾವೇ, ಇದನ್ನು ತೆಗೆಯೋದು ಹೇಗೆ ಅನ್ನೋ ಆಲೋಚನೆನೂ ಮುಂದಿನ ದಿನದಲ್ಲಿ ಬರುವಂತ ಎಲ್ಲ ಸೂಚನೆಗಳು ಇದಾವೆ. ಈಗ ಇಲ್ಲಿ ಬಂದಿರೋ ಪೇರೆಂಟ್ಸ್ ಅಲ್ಲಿ 1ನೇ ತರಗತಿ ಓದ್ತಾ ಇರುವಂತ ಮಕ್ಕಳ ತಂದೆ ತಾಯಿ ಇರ್ಬೋದು, 2ನೇ ತರಗತಿ ಓದ್ತಿರುವಂತ ತಂದೆ ತಾಯಿ ಇರ್ಬೋದು, 3ನೇ ತರಗತಿ ಓದ್ತಿರುವಂತ ತಂದೆ, ಹೀಗೆ ಬೇರೆ ಬೇರೆ ತರಗತಿಯಲ್ಲಿರುವ ಮಕ್ಕಳು ಇದ್ದಾರೆ. ಈಗ ನಿಮಗೆ ಉದಾಹರಣೆಗೆ 1ನೇ ತರಗತಿಯ ಮಗು ಜೂನ್ನಲ್ಲಿ ಶಾಲೆ ಸೇರಿದೆ. ಈಗ ಈ ವರ್ಷದ ಅಂತ್ಯಕ್ಕೆ ನಾವು ಬಹುತೇಕ ಬಂದಿದ್ದೀವಿ. ಜೂನ್ನಿಂದ ಇಲ್ಲಿವರೆಗೆ ಹೇಗೆ ಕಲಿತದೆ ಮತ್ತು ಏನೇನು ಕಲಿತದೆ ಅಂತ ಯಾರಿಗಾದ್ರೂ ಗೊತ್ತಾ?